ರೋಡ್ ಡಾನ್ಗಳಿದ್ದಾರೆ. ಆಲ್ರೆಡಿ ನೋಡ್ತಾ ಇದ್ದಾನೆ ಇನ್ಯಾವನು ಇವನು ಹಿಂಗೆ ಸೌಂಡ್ ಮಾಡ್ಕೊಂಡು ಬರ್ತಾವನಲ್ಲ ಅಂತ. ನನ್ನ ಗಾಡಿ ಚೈನ್ ಬೇರೆ ಲೂಸ್ ಆಗ್ಬಿಟ್ಟೈತೋ ಅಥವಾ ಹೋಗ್ಬಿಟ್ಟೈತೋ ಗೊತ್ತಿಲ್ಲ. ಲಚ ಪಚ ಅಂತ ಐತೆ. ಸ್ನೇಹಿತರೇ ನಮಸ್ಕಾರ. ಇವತ್ತಿನ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಇಬ್ಬರು ಸ್ನೇಹಿತರನ್ನು ಮನೆಗೆ ಕಳಿಸ್ಕೊಟ್ಟು ನಾನು ಮತ್ತು ನನ್ನ ಸ್ನೇಹಿತ ಇವಾಗ ನಮ್ಮನೆ ಕಡೆ ಹೊರಟಿದ್ದೀವಿ. ಸೊ ಇಲ್ಲಿ ತನಕ ಏನು ನಾನು ವೀಡಿಯೋ ನೋಡಿದ್ರಿ ವೀಡಿಯೋದಲ್ಲಿ ಇದು ಇಷ್ಟು ನಮ್ಮ ಇವತ್ತಿನ ಆ್ಯಕ್ಟಿವಿಟೀಸು. ಅದರಲ್ಲೂ ಲೂಲು ಮಾಲಲ್ಲಿ ಆ ಗೇಮ್ಸ್ ಆಡಿದ್ವಲ್ಲ, ಸಖತ್ತಾಗಿತ್ತು. ನಿಮಗೇನು ಅನ್ನಿಸ್ತು ಅಂತ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಬೆಂಗಳೂರಲ್ಲಿ ಇಷ್ಟೊತ್ತು ಇವಾಗ ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟು 11 ಆಗ್ತಾ ಬರ್ತಾ ಇದೆ. ಸೊ ತುಂಬ ಲೇಟಾಗೋಯ್ತು, ಆದರೂ ಎಂಜಾಯ್ಮೆಂಟ್ ಮಾತ್ರ ಮಸ್ತಾಗಿತ್ತು. ತುಂಬ ದಿನಗಳಾದಮೇಲೆ ಈ ಥರ ಒಂದು ಎಂಜಾಯ್ ಮಾಡಿದ್ದು ನಾವು. ಈ ಎಂಜಾಯ್ಮೆಂಟಿಗೆ ಕಾರಣಕರ್ತರಾದಂತಹ ರಂಜಿತಾ ಅವರಿಗೆ ತುಂಬ ಧನ್ಯವಾದಗಳನ್ನ ನಾನು ಈ ವಿಡಿಯೋ ಮುಖಾಂತರ ಅರ್ಪಿಸ್ತೀನಿ. ಅವ್ರು ಅಪ್ರೋಚ್ ಮಾಡಿಲ್ಲ ಅಂದರೆ ನಾನು ಇವತ್ತು ಈ ವಿಡಿಯೋ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆದ ಕಾರಣ ಅವಳಿಗೆ ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಹಾಗೆ ಸ್ನೇಹಿತರೆ, ದಯವಿಟ್ಟು ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿಕೊಂಡು ಹಂಗೆ ವೀಡಿಯೋನ ಹೋಗಬೇಡಿ. ಆ ಕಡೆ ರೆಡ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಅಂತ, ಅದನ್ನು ಹಂಗೆ ಪ್ರೆಸ್ ಮಾಡಿ. ಕೆಳಗಡೆ ಗಂಟೆ ಇರುತ್ತೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಗಂಟೆ ಬರೆಸ್ತಾ ಇದ್ರು ಚೆನ್ನಾಗಿರುತ್ತಾ ಹೇಳಿ, ನೀವೇ ಹೇಳಿ ಸ್ನೇಹಿತರೆ. ಹಾಗಾಗಿ ಒಂದು ಗಂಟೆನೂ ಹೊಡೆದು ಬಿಡಿ. ಆವಾಗ ನಾನು ಏನೇ ವೀಡಿಯೋ ಮಾಡಿದ್ರು ನಿಮ್ಮ ಮನೆಗೆ ಟೈ ಅಂತ ನಾನು ಬಂದ್ಬಿಡ್ತೀನಿ. ಹಂಗೆ ಆಯಿತಾ? ನೋಡಿದಾಗ ನಿಮಗೂ ಖುಷಿ ಆಗ್ಬೋದು, ಈ ವಿಡಿಯೋನ ಬೇಜಾರು ಆಗ್ಬೋದು ಕೆಲವರಿಗೆ. ನಾನು ಇಷ್ಟ ಆಗದಿರ್ಬೋದು, ಇಷ್ಟ ಆಗ್ಬೋದು, ಅದು ಸೆಕೆಂಡ್ರಿ. ಬಟ್ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಫಸ್ಟು ಒಂದು ಹೋಟೆಲಿಗೆ ಹೋಗಿದ್ವಿ, ಯಾವುದು ಅಂದರೆ ಬಾರ್ಬಿನೇಷನು. ಸ್ವಲ್ಪ ನೋಡಿದ್ವಿ, ಎಕ್ಸ್ಪೆನ್ಸಿವ್ ಅನಿಸ್ತು. ಯಾಕೆ ಅಂತಂದರೆ ಒಬ್ಬೊಬ್ಬರಿಗೆ 1200 ರೂಪಾಯಿ. ಇವತ್ತು ಸಂಡೇ ಅಂತ ಹೇಳ್ಬಿಟ್ಟು ಅಷ್ಟೊಂದು ರೇಟ್ ಮಾಡಿದ್ದಾರೆ. ಸೊ ನಾವು ಅಷ್ಟು ದೂರ ಹೋಗಿ ವೇಸ್ಟ್ ಮಾಡ್ದಂಗೆ ಆಗುತ್ತೆ ದುಡ್ಡನ್ನ, ಅದನ್ನು ಅಲ್ವಾ? 1200 ರೂಪಾಯಿ ಅಂತ ಹೇಳಿದ್ರೆ ಏನು, ಒಬ್ಬ ಮನುಷ್ಯ ಎಷ್ಟು ತಿನ್ನೋಕ್ಕಾಗ 1200 ರೂಪಾಯಿ ತಿನ್ನೋಕ್ಕಾಗುತ್ತಾ? ಸೊ ಅದಕ್ಕೆ ನಾವು ಯೋಚನೆ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ನೆಕ್ಸ್ಟ್ ಎಂಪವರ್ ಹೋಟ್ಲಿಗೆ ಬಂದು ಅಲ್ಲಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ನೋಡಿದ್ರಲ್ಲ ನೀವೇ ಊಟ ಹೆಂಗೆ ಮಾಡಿದ್ವಿ ಅಂತ ಮಾಡಿದ್ವಿ. ಎಲ್ಲ ಸೇರಿ ಟೋಟಲ್ ನಮ್ಗೆ 1200 ರೂಪಾಯಿ ಆಯಿತು. ಅಲ್ಲಿ ಒಬ್ರಿಗಾಗುವಂಥದ್ದು ಇಲ್ಲಿ 4 ಜನ ತಿಂದ್ವಿ. ಆ ದುಡ್ಡಲ್ಲಿ ನಮಗೆ ಖುಷಿನೂ ಆಯಿತು. ಆದರೆ ಎಂಪೈರಲ್ಲಿ ಇನ್ನೊಂದು ಏನು ಅಂತಂದರೆ, ಸಂಡೇ ಹೊತ್ತು ಅದು ಸಂಡೇ ದಿನವೋ ಏನೋ ಗೊತ್ತಿಲ್ಲ, ಜಾಸ್ತಿ ಜನ ಇದ್ದಿದ್ದರಿಂದನೋ ಏನೋ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಸರ್ವ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನೀವು ಒಂದು ಸಲ ವಿಸಿಟ್ ಮಾಡಿ, ಆದರೆ ವೀಕ್ ಡೇಸಲ್ಲಿ ಮಾಡಿ ಅಂತ ಹೇಳ್ತೀನಿ. ಸಂಡೇ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ, ನೀವು ತಿಂದು ಕಾಯಬೇಕು. ಇಲ್ಲ ಫಸ್ಟೇ ಎಲ್ಲನೂ ಆರ್ಡ್ರ್ ಮಾಡಿಬಿಟ್ರೆ ಒಂದೇ ಸಲ ತಂದಿಕ್ಬಿಡ್ತಾರೆ, ಅದು ಓಕೆ. ಆದರೆ ಎಲ್ಲನೂ ಒಂದೇ ಸಲ ತಂದಿಕ್ಬಿಟ್ರೆ ಬಿಸಿ ಆರೋಗುತ್ತೆ. ಬಿಸಿ ಆರೋದಾಗ ತಿನ್ನೋಕ್ಕಾಗಲ್ಲ ಅಲ್ವಾ ಸ್ನೇಹಿತರೆ? ಹಂಗಾಗಿ ಸೊ ದಯವಿಟ್ಟು ಸ್ನೇಹಿತರೆ, ಇವಾಗ ಏನು ವಿಷಯ ಅಂತಂದರೆ, ಆದರೂ ನಿಮ್ಮಲ್ಲಿ ನಾನು ಕಳಕಳಿಯ ವಿನಂತಿ ಏನು ಅಂತಂದರೆ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೋಡಿದವರು ಒಂದು ಸ್ವಲ್ಪ ಶೇರ್ ಮಾಡಿ ಪರವಾಗಿಲ್ಲ. ಶೇರ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ವಿಡಿಯೋಕ್ಕೆ ಲೈಕು, ಕಮೆಂಟು, ಹಂಗೇ ಸಬ್ಸ್ಕ್ರೈಬು. ಸ್ನೇಹಿತರೆ, ನೈಟ್ ಹೊತ್ತು ಗಾಡಿ ಓಡಿಸೋದು ಸ್ವಲ್ಪ ಕಷ್ಟಕರವಾದಂಥ ಸಂಗತಿ ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಆಮೇಲೆ ಇನ್ನು ಕೆಲವರು ಬಂದ್ಬಿಟ್ಟು ಅದೇನು ಅಂತ ಹೊಡಿಬಿಡ್ರಪ್ಪ. अरे आगे तो भी वो कार था ना, कार ऐसा लगा है वो. ಗೊತ್ತಾಯ್ತಲ್ಲ ನಾವು ಎಲ್ಲಿ ಬಂದಿದ್ದು ಅಂತ. ಇವಾಗ ಗುರುಗುಂಟೆ ಪಾಳ್ಯ ಸಿಗ್ನಲಿಂದ ಬಿಟ್ಟು ಮುಂದೆ ಬರ್ತಾ ಇದ್ದೀವಿ.
ದೇವಸ್ಥಾನ, ಶನೇಶ್ವರ ಟೆಂಪಲ್. ಹಿಂಗೆ ಕರ್ಕೊಂಡೋಗಿ ನಮ್ಮ ಸ್ನೇಹಿತನ್ನ ಅವನ ಮನೆಗೆ ಬಿಟ್ಟು ಮನೆಗೆ ಹೋಗಿ ಮಲಗಿಸಿ ಜೋ ಲಾಲಿ ಹಾಡಿ. ಓ, ಇಷ್ಟೊತ್ತಿನಲ್ಲಿ ಓಡಾಡೋದು ಭಾರಿ ಡೇಂಜರಪ್ಪು ಈ ರೋಡಲ್ಲಿ. ರೋಡ್ ಡಾನ್ಗಳಿದ್ದಾರೆ. ಹಾಂ, ಆಲ್ರೆಡಿ ನೋಡ್ತಾ ಇದ್ದಾನೆ ಇವನು ಹಿಂಗೆ ಸೌಂಡ್ ಮಾಡ್ಕೊಂಡು ಬರ್ತಾನಲ್ಲ ಅಂತ. ನನ್ನ ಗಾಡಿ ಚೈನ್ ಬೇರೆ ಲೂಸ್ ಆಗ್ಬಿಟ್ಟೈತೋ ಅಥವಾ ಹೋಗ್ಬಿಟ್ಟೈತೋ ಗೊತ್ತಿಲ್ಲ. ಲಚ ಪಚ ಅಂತೈತೆ. ಸೊ ನೋಡಿ, ಇದು ನಮ್ಮ ಸ್ನೇಹಿತನವ್ರದ್ದು ರೂಮ್. ಗೆಳೆಯ ಹೋಗಿ ಬಾ, ಗುಡ್ ನೈಟ್, ಬಾಯ್ ಬರೋಣ. ಹಾಂ, ಕ್ಯಾಬೆ ಹಾಂ ಲಗಾನೆ ಕಿಲಿ. ಓಕೆ ಹಾಂ ಓಕೆ ಬರಲಾ ಬಾಯ್, ಗುಡ್ ನೈಟ್, ಶುಭರಾತ್ರಿ. ಇವಾಗ ಅವನು ಬಿಟ್ಮೇಲೆ ನನಗೇನು ಕೆಲಸ ಇಲ್ಲೇ, ನಮ್ಮ ಮನೆಗೆ ಹೋಗ್ಬೇಕಲ್ಲ ನಾನು. ಅದೇ ಹೇಳಿದ್ರು, ಈ ರೋಡ್ಗಳಲ್ಲಿ ನಾಯಿಗಳು ಬೇರೆ ಹಿಂಗೆ ಅಟ್ಯಾಕ್ ಮಾಡೋಕ್ಕೆ ಹಿಂಗೆ ಇಂತವೆ, ಇಲ್ಲಿಂದ ಓಡಿಸ್ಕೊಬತ್ತಾವೋ ಏನೋ ಗೊತ್ತಿಲ್ಲ. ಅದು ಬೇರೆ ಭಯ. ಬೆಂಗಳೂರಲ್ಲಿ ಇದೊಂದು ಭಾರಿ ಸಮಸ್ಯೆ ಇದೆ ನಮಗೆ. ಆದರೂ ಪರವಾಗಿಲ್ಲ, ಅವುಗಳು ಪ್ರಾಣಿಗಳಲ್ವ, ಏನೋ ಅನಿಸುತ್ತೆ. ಇಷ್ಟೊತ್ತಿನಲ್ಲಿ ಯಾಕೆ ಓಡಾಡ್ತಾರಪ್ಪ, ಬೆಳಗಿಂದ ಓಡಾಡ್ತಾರೆ, ಇವಾಗಲೂ ನಿದ್ದೆ ಮಾಡೋಕ್ಬಿಡಕ್ಕಲ್ಲ, ನೆಮ್ಮದಿಯಾಗಿರೋಕ್ಕೆ ಬಿಡಕ್ಕಲ್ಲ ಇವರು ಅಂತವೋ ಏನೋ. ಕೆಂಪೇಗೌಡ್ರೆ, ಹಾಂ, ಕೆಂಪೇಗೌಡ್ರಿಗೊಂದು ನಮಸ್ಕಾರ. ನಮ್ಮ ರೂಟಿಗೆ ಹೋಗ್ಬಿಡೋಣಪ್ಪ, ನಮ್ಮ ಮನೆಗೆ ಫಸ್ಟ್. ಯಪ್ಪ, ಸಮಸ್ಯೆ ಒಂದಲ್ಲ ಎರಡಲ್ಲ. ಈ ಬರಗಾಲ ಬಂದು ನೀರು ಬೇರೆ ಇಲ್ಲ ನಮ್ಮ ರೂಮಲ್ಲಿ ಅಂತಲ್ಲ, ಆಲ್ಮೋಸ್ಟ್ ಈ ಏರಿಯಾದಲ್ಲಿ ಯಾರಿಗೂ ಇಲ್ಲ. ಈ ಏರಿಯಾದಲ್ಲೋ ಬೆಂಗಳೂರಲ್ಲೇ ಇಲ್ವೋ ಏನೋ ಗೊತ್ತಿಲ್ಲ. ಸಮಸ್ಯೆ ಅದು ಬೇರೆ. ಇರಲಿ ಸ್ನೇಹಿತರೆ, ಇವತ್ತಿನ ವೀಡಿಯೋಗೆ ನಿಮ್ಗೆ ಇಷ್ಟ ಆಗಿದರೆ ಗೊತ್ತಲ್ಲ, ಒಂದು ಲೈಕು, ಸಬ್ಸ್ಕ್ರೈಬು, ಕಮೆಂಟು, ನಿಮ್ಮ ಸಪೋರ್ಟ್ ಬೇಕು ನಮಗಷ್ಟೇ. ಓಕೆ, ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಎಲ್ಲ ಮಲಗಿದ್ದಾರೆ ನಮ್ಮ ಏರಿಯಾದಲ್ಲಿ. ನಾನು ಹೋಗಿ ಚರ್ಕ್ ಅಂತ ತೆಗೆದು ಮನೆಗೆ ಹೋಗ್ಬಿಡ್ತೀನಪ್ಪ. ಲೈಟೆಲ್ಲ ಆಫ್ ಮಾಡಿದ್ದೀನಿ. ಓ ಶಿಟ್, ಲೈಟ್ ಆಫ್ ಇದೆ. ಹಾಂ, ಸರ್ಕ್. ಓಕೆ, ಲೆಟ್ಸ್ ಎಂಡ್.